ತಾಪ ಯಾವಾಗ ಮಾಡ್ಕೋತೇವೆ? ಪತಂಜಲ ಹೇಳ್ತಾನೆ, ಒಂದು 2-3 ಕಾರಣದ ತಾಪ ಮಾಡ್ಕೊಳಕ್. ಅಗಲಿತು ಅಂದ್ರೆ ತಾಪ ಆಗ್ತದೆ. ನಮ್ಗೆ ಬೇಕಾದದ್ದು ಅಗಲಿತು ಅಂದ್ರೆ ತಾಪ ಆಗ್ತದೆ. ಎರಡನೇದ್ದು, ಬೇಕಾದದ್ದು ಸಿಗದಿದ್ರೆ ತಾಪ ಆಗ್ತದೆ. ಇಲ್ಲವೇನು? ಎಷ್ಟು ಚೆನ್ನಾಗಿ ಹೇಳಿ. ಅಲ್ಲಿಂದ ಮೂರನೇದ್ದು, ನಾಶ ಆದ್ರೆ ತಾಪ ಆಗ್ತದೆ. ನಾಲ್ಕನೇದ್ದು, ಸಾವು ತಾಪ ಮಾಡ್ತದೆ. ಐದನೇದ್ದು, ನಮಗೆ ಹಿಡಿಸದಿದ್ರೆ ತಾಪ ಆಗ್ತದೆ. ಇದು ಮಜಾ, ಕೊನೆದು ಬಹಳ ಚಲೋ. ಇವೆಲ್ಲ ತಾಪಕ್ಕೆ ಕಾರಣಗಳು. ಸುಮ್ಮನೆ ನಾವೇ ತಾಪ ಮಾಡ್ಕೊಳ್ಳೋದು, ತ್ರಾಸ ಮಾಡ್ಕೊಳ್ಳೋದು, ಎದರಿಂದ ನೋಡಿ ಕೇಳಿ ನಮಗೆ ಹಿಡಿಸ್ಲಿಲ್ಲ ತಾಪ ಮಾಡ್ಕೋತ ಹೋಗ್ತೇವಿ. ಇದರಾಗ ಯಾವುದು ತೆಗೆದು ಹಾಕ್ಲಿಕ್ಕೆ ಆಗ್ತದ ಹೇಳಿ? ಯಾವುದನ್ನು ತೆಗೆದು ಹಾಕ್ಲಿಕ್ಕೆ ಆಗ್ತದೆ? ಈಗ ಅಗಲುವಿಕೆ, ಇದನ್ನು ತೆಗೆದು ಹಾಕ್ಲಿಕ್ಕೆ ಆಗ್ತದೆ? ಯಾವಾಗಲೂ 2 ವಸ್ತುಗಳು ಶಾಶ್ವತವಾಗಿ ಕೂಡಿರ್ತಾವ? ಯಾವಾಗಲೂ ಸಾಧ್ಯವೇ? ಬೇಕಾದಷ್ಟು ನಾವು ಅನ್ಯೋನ್ಯವಾಗಿರೋಣ, 2 ವಸ್ತುಗಳು ಕೂಡಿ ಸಮಗ್ರ ಜೀವನದಲ್ಲಿ ಕೂಡಿರ್ತಾವು ಅಂತಿಲ್ಲ. ಸ್ವಲ್ಪ ಅಗಲುವಿಕೆ, ದೇರ್ ಇಸ್ ಅ ಸೆಪರೇಷನ್. ದೇರ್ ಈಸ್ ಅ ಯೂನಿಯನ್, and every union ends in separation. ಕೂಡೋದು ಅಗಲೋದು, ಇದು ಜೀವನದ ತತ್ವ. ಇದು ಇಂಥದ್ರಾಗ ಅಗಲಬಾರದು ಅಂದೇವಿ ಅಂದ್ರೆ ತಾಪ ಶುರುವಾಗ್ತದೆ.